ನಂಬರ್ 9. ನಂಬರ್ 9 9. ಇದು ನಂಬರ್ ಆಫ್ ಮಾರ್ಸ್, ಮಂಗಳ ಗ್ರಹದ ನಂಬರು. ಮಂಗಳ ಗ್ರಹ ಹೇಗಿರುತ್ತೆ? ನಾವು ಯಾವಾಗಲೂ ಶಾಂತ ಅಂತೀವಿ ಮತ್ತು ಭೂಮಿಗೆ ಅತ್ಯಂತ ಹತ್ತಿರವಾಗಿರುವಂಥ, ಮತ್ತು ಏಕೆಂದರೆ ಮಂಗಳ ಗ್ರಹಕ್ಕೆ ಹೋಗಿ ವಾಸ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀವಿ. ಸೊ ಮನುಷ್ಯ ಅಷ್ಟು ದೊಡ್ಡ ಕಲ್ಪನೆ ಇಟ್ಕೊಂಡಿದ್ದಾರೆ ಈಗ. ಸೊ ಹಾಗಾಗಿ ಭೂಮಿ ಥರನೇ ಮಂಗಳ ಅಂತ ಯೋಚನೆ ಮಾಡುವಂಥವ್ರು ನಾವೆಲ್ಲ. ಓಕೆ, ಆದರೆ ಅದಲ್ಲ, ಮಂಗಳ ಫೈರಿ ಪ್ಲಾನೆಟ್. ಹೌದು, ಬೆಂಕಿ ಉಂಡೆ ಥರ ಅದು. ಇದರಲ್ಲಿರೋರು ಹಾಗೆ ಇರ್ತಾರೆ, ತುಂಬ ಎನರ್ಜಿ ಇರುತ್ತೆ ಅವ್ರದ್ರಲ್ಲಿ. ಓಕೆ. ಯೂಶಲಿ ಈ ಸ್ಪೋರ್ಟ್ಸ್ ಪರ್ಸನ್ಸು, ಈ ಜಿಮ್ ಏನು ಫ್ರೀಕ್ಸ್ ಇರ್ತಾರೆ ಅವರು, ಪೊಲೀಸ್ ಇರ್ಬೋದು, ಆರ್ಮಿ ಇರ್ಬೋದು, ಈ ಥರದ್ರಲ್ಲೆಲ್ಲ ಅಂದರೆ ಫಿಸಿಕಲ್ ವರ್ಕ್ ಯಾರಿಗೆ ತುಂಬ ಬೇಕಾಗಿರುತ್ತೋ ರೆಲೆಂಟ್ಲೆಸ್ ಆಗಿ ಕೆಲಸ ಮಾಡೋದು ಅಂತಾರೆ, ತುಂಬ ಹೊತ್ತು ಕೆಲಸ ಮಾಡೋದು ಅಂತಾರೆ. ಆ ಥರದ್ದು ಯಾರು ಇರ್ತಾರಲ್ಲ ಯೂಶಲಿ ಅವರೆಲ್ಲ ನಂಬರ್ 9 ಇರ್ತಾರೆ. ಅವರೇನು ಅಂದರೆ ತುಂಬ ರೆಸ್ಟ್ಲೆಸ್ ಜನ, ಅವರಿಗೆ ಯಾವಾಗಲೂ ಏನಾದರೂ ಮಾಡ್ತಾನೆ ಇರಬೇಕು. ಅದು ಹೆಂಗೆ ಅಂದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಅವ್ರದ್ದು ಪ್ಲಾನೆಟ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅವರು ತುಂಬ ಇರಿಟೇಬಲ್ ಆಗ್ತಾರೆ, ಕಿರಿಕಿರಿ ಮಾಡ್ತಾರೆ. ಫಿಸಿಕಲ್ ಆಕ್ಟಿವಿಟೀಸ್ ಮಾಡದೆ ಹೋದರೆ ಇವ್ರು ಮಾಡಲೇಬೇಕು. ಇದು ಮಂಗಳ ಗ್ರಹ. ಸೊ ಹಾಗಾಗಿ ಇವರು, ಆದರೆ ಇವರಿಗೆ ಎಷ್ಟು ಕೆಲಸ ಕೊಟ್ಟರು, ನಾನು ಆಗಲೇ ಹೇಳಿದೆ 4 ಅವರು 1 ಅವರು ಎಲ್ಲ ದೇ ಆರ್ ಪ್ಲಾನರ್ಸ್. ಹೌದು, ಕರೆಕ್ಟ್. ದೇ ಆರ್ ಲೀಡರ್ಸ್, ಪ್ಲಾನರ್ಸ್, ಎಕ್ಸಿಕ್ಯೂಟರ್ಸ್ ಅಲ್ಲ. ಆದರೆ 9 ಅವರು ಎಕ್ಸಿಕ್ಯೂಟರ್ಸ್. ಸೊ 1 4 ಜೊತೆ 9 ಬೇಕು ಅದಿದ್ರೆ. ಎಸ್, ಆಯಿತಾ. ಸೊ ಈ 9 ಇದ್ರೆ ಏನಾಗುತ್ತೆ, ಎಕ್ಸಿಕ್ಯೂಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಎಷ್ಟು ಕೆಲಸ ಕೊಡಿ ಮಾಡ್ತಾರೆ. ಯಾವ ಥರ ನೀವು ಚಾಲೆಂಜಸ್ ಕೊಟ್ಟರು ಅವ್ರು ಮಾಡಿ ತೋರಿಸ್ತಾರೆ. ಅವರಲ್ಲಿ ಆ ಕೆಪಾಸಿಟಿ ಇರುತ್ತೆ, ಅವರಲ್ಲಿ ಆ ಎನರ್ಜಿ ಇರುತ್ತೆ ಅಂತ. ಅದಕ್ಕೆ ಬೇಕಾಗಿರೋ ಎನರ್ಜಿನೂ ಇಂಪಾರ್ಟೆಂಟ್ ಅಲ್ವಾ. ನಾನು ಕೆಲಸ ಮಾಡಬೇಕು ಅನ್ನೋ ಇಷ್ಟ ನನ್ನ ಹತ್ರ ಇರ್ಬೋದು, ಆದರೆ ಅದು ಮಾಡೋಕ್ಕೆ ಬೇಕಾಗಿರೋಂಥ ಎನರ್ಜಿನೂ ಈ ನಂಬರ್ 9 ಅವರು ಕೊಡ್ತಾರೆ, ಅಂದರೆ ಅವ್ರ ಹತ್ರ ಇರತ್ತೆ. ಆದರೆ ಇದು ಮಲ್ಟಿಪ್ಲೈ ಆದಾಗ ಏನಾಗುತ್ತೆ, ತುಂಬ ಫ್ರಸ್ಟ್ರೇಟೆಡ್ ಆಗಿರ್ತಾರೆ, ಶಾರ್ಟ್ ಟೆಂಪರ್ಡ್. ಅವ್ರ ಟೆಂಪರ್ಮೆಂಟ್ ಅಂತೂ ಹೇಳೋಕ್ಕೆ ಬರಲ್ಲ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ವೈಲೆಂಟ್ ಕೂಡ ಆಗ್ತಾರೆ, ಚಾನ್ಸಸ್ ಇರುತ್ತೆ. ಫಿಸಿಕಲಿ ವೈಲೆಂಟ್ ಆಗ್ತಾರೆ. ಟು ಡೇಂಜರಸ್ ಇದು ಅಲ್ಲ, ತುಂಬ ಅಂತ ಅಲ್ಲ. ಅದೇ ನಾ ಹೇಳಿದ್ನಲ್ಲ, ಇದು ಎಲ್ಲದನ್ನು ನಾವು ವೈಲೆಂಟ್ ಆಗ್ತಾರೆ. ಓಕೆ, ಯಾವ ಥರ ವೈಲೆಂಟ್ ಹೆಂಗೆ ಬೇಕಾದ್ರೂ ಇರ್ಬೋದು. ಅವ್ರ ಕೋಪದಲ್ಲಿ ಏನಾದರೂ ಕುಟ್ಟಿ ಪುಡಿ ಮಾಡ್ಬೋದು, ಆ ಥರ ವೈಲೆನ್ಸು ಇರ್ಬೋದು. ಅಥವಾ ಯಾರಿಗಾದ್ರೂ ಹೊಡಿಬೋದು, ಆ ಥರ ವೈಲೆನ್ಸು ಇರ್ಬೋದು. ಆದರೆ ಈ ವೈಲೆನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಅನ್ನೋದು ಗ್ರಿಡ್ಡಲ್ಲಿರೋ ಬೇರೆ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶಲಿ ಈ 9 ಜೊತೆ 4 ಸಿಕ್ಬಿಟ್ರೆ ಸ್ವಲ್ಪ ಜಾಸ್ತಿ. ಫಸ್ಟ್ ಮಾಡ್ತಿರ್ತಾರೆ, ಇವರು ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ. ಇವ್ರದ್ದು ಹೆಂಗಿರುತ್ತೆ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್. 4 ಅವ್ರದ್ದು ರಾಹುದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್. ಆಮೇಲೆ ಇನ್ನೊಂದೇನಂದ್ರೆ ರಾಹು ಆಸ್ಪೆಕ್ಟು ಆಂಪ್ಲಿಫೈ, ಎಲ್ಲದನ್ನು ಆಂಪ್ಲಿಫೈ ಮಾಡುತ್ತೆ. ನಮ್ದು ಒಂಥರ ಇಲ್ಯೂಷನ್ ಅಲ್ಲಿ ಇಟ್ಟಿರುತ್ತೆ, ಹ್ಯಾಲುಸಿನೇಷನ್ ಇಲ್ಯೂಷನ್ ಅಂತ ಎಲ್ಲ ಹೇಳ್ತೀವಲ್ಲ, ಅದರಲ್ಲಿ ಇಟ್ಟಿರುತ್ತೆ. ಮಾಡು 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 ಅಂತ ಉತ್ತೇಜನ ಕೊಡೋ ಅಂತ ನಂಬರ್ ಇದು. ಸೊ ಈಗ 9 ಸರಿ ಇದ್ದು 4 ಡಬಲ್ ಇದ್ರೆ ಬರೀ ಉತ್ತೇಜನ ಕೊಡೋದು, ಹಂಗೆ ಹಿಂಗೆ ಮಾಡು ಅಂತ. 9 ಜಾಸ್ತಿ ಇದ್ದು 4 ಕಡಿಮೆ ಇತ್ತು ಅಂದರೆ ಇವ್ರವ್ರಿಗೆ ಉತ್ತೇಜನ ಕೊಡೋದು, ಅವ್ರು ಹೋಗಿ ಮಾಡೇ ಬಿಡೋದು ಮಾಡ್ತಾರೆ. ಅಂದರೆ ಆಕ್ಟ್ ಬಿಫೋರ್ ದೇ ಥಿಂಕ್. ಫಸ್ಟ್ ಆಕ್ಷನ್ ಬಂದ್ಬಿಡುತ್ತೆ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಮಾಡ್ಬೋದಿತ್ತಾ ಅಥವಾ ಇಲ್ವಾ ಅಂತ. ಸೊ ಒಂದು ಇಡೀ ಗ್ರಿಡ್ ಅಲ್ಲಿ, ಒಂದು ಬಾಕ್ಸ್ ಅಲ್ಲಿ ಯಾವ್ದು 2 ಬೆಸ್ಟ್ ನಂಬರ್ ಇದ್ರೆ ಚೆನ್ನಾಗಿರುತ್ತೆ ಲೈಫ್? ಇಲ್ಲ, ಆಕ್ಚುಲಿ ಆ ಥರ ಇಲ್ಲ. ನಂಬರ್ ಇದೇ ಚೆನ್ನಾಗಿರುತ್ತೆ ಅದೇ ಚೆನ್ನಾಗಿರುತ್ತೆ ಅಂತ ಇರಲ್ಲ. ಎಲ್ಲದೂ ಚೆನ್ನಾಗಿರುತ್ತೆ. ಎಲ್ಲಾ ನಂಬರ್ಸ್ದು ಅವ್ರದ್ದೇ ಆದಂತ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇರುತ್ತೆ. ಎಲ್ಲಾ ನಂಬರ್ದು ಮಲ್ಟಿಪ್ಲೈ ಆದಾಗ ನೆಗೆಟಿವ್ ಆಸ್ಪೆಕ್ಟ್. ಯಾರ ಜೊತೆ ಇದಾರೆ ಅಂದಾಗ ಆ ಬಿಹೇವಿಯರ್ ಶುರು ಆಗ್ತಿರುತ್ತೆ. ಕರೆಕ್ಟ್. ಅಂದ್ರೆ ಈಗ ಹೇಳಿದ್ನಲ್ಲ, ಈಗ ಮಾರ್ಸ್ ಈ ರಾಹು ಜೊತೆ ಇದ್ದಾಗ ಸ್ವಲ್ಪ ಅವರು ಆಕ್ಷನ್ ಕಡೆನೇ ಜಾಸ್ತಿ, ಅಂದ್ರೆ ಮಾಡ್ಬಿಡ್ತಾರೆ. ಯೋಚನೆ ಮಾಡಿ ಕೆಲಸ ಮಾಡಲ್ಲ, ಕೆಲಸ ಮಾಡಿ ಯೋಚನೆ ಮಾಡ್ತಾರೆ. ಆ ತರ ನಂಬರ್ ಇರುತ್ತೆ. ಈ 1 ಮತ್ತೆ 9 ಯಾರು ಇರ್ತಾರೆ, ಅವ್ರೇನು ಅಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋರು. ಅವರು ಫ್ರೀಡಮ್ ಲವರ್ಸ್, ಎಕ್ಸ್ಟ್ರೀಮ್ಲಿ ಫ್ರೀಡಮ್ ಲವರ್ಸ್. 1 and 9. 1 and 9 ಇವೆರಡೂ ಮೇಲ್ ನಂಬರ್ಸ್ ಅಂತ ಕರಿತೀವಿ. ಯೂಶಲಿ ಗ್ರಿಡ್ ಅಲ್ಲಿ ಮೇಲ್ ನಂಬರ್ಸ್, ಫೀಮೇಲ್ ನಂಬರ್ಸ್ ಅಂತ ಕರಿತೀವಿ. ಅದಕ್ಕೆ ವಿತೌಟ್ ಎನಿ ಪ್ರಿಕನ್ಸೀವ್ಡ್ ನೋಷನ್ಸ್ ನಾವು ಹೇಳೋದಾದ್ರೆ 3, 1, 9 ಇವೆಲ್ಲ ಮೇಲ್ ನಂಬರ್ಸ್. 3, 1, 9. ಇದು 6,
2 ಇವೆಲ್ಲ ಫೀಮೇಲ್ ನಂಬರ್ಸ್. ಓಕೆ 6 2 8 4 ಎಲ್ಲ ಆಯ್ತಾ. ಸೊ ಏನಾಗುತ್ತೆ, ಮೇಲ್ ನಂಬರ್ಸ್ ಜಾಸ್ತಿ ಇದ್ದಾಗ ಪ್ರಾಕ್ಟಿಕಾಲಿಟಿ ಜಾಸ್ತಿ ಇರುತ್ತೆ. ಫೀಮೇಲ್ ನಂಬರ್ ಜಾಸ್ತಿ ಇದ್ದಾಗ 3 6 2 ಈ ಥರದ್ದೆಲ್ಲ ಜಾಸ್ತಿ ಇದ್ದಾಗ ಸ್ವಲ್ಪ ಇಮೋಷ್ನಲ್ ಆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಸೊ ಇವೆರಡು ಆಸ್ಪೆಕ್ಟು ತುಂಬ ಏನಂತಾರೆ ಕರೆಕ್ಟಾಗಿದ್ದರೆ ನಮ್ಮದು ಮನಸ್ಥಿತಿ ಕೂಡ ಸರಿ ಇರುತ್ತೆ. ಇಲ್ಲ ಅಂತಂದರೆ ನೀವು ನೋಡಿರ್ತೀರ, ಈಗ ಬರೀ ಫೀಮೇಲ್ ನಂಬರ್ಸೇ ಇದೆ ಅಂತ ಅಂದರೆ, ನಾ ಹೇಳ್ದಂಗೆ 6 2 8 ಈ ಥರದ್ದೆಲ್ಲ ಫೀಮೇಲ್ ನಂಬರ್ಸ್ ಇದ್ದಾಗ ಏನಾಗುತ್ತೆ, ಅವ್ರೊಂದು ಸ್ವಲ್ಪ ಇಮೋಷ್ನಲ್ ಆಗಿ ಯೋಚನೆ ಮಾಡೋರು ಇರ್ತಾರೆ, ಬೇಗ ಮನ್ಸಿಗೆ ತೊಗೊಂಡ್ಬಿಡೋದು, ಆ ಥರದ್ದೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಅವರಲ್ಲಿರುತ್ತೆ ಬರೀ ಇದ್ದಾಗ, ಬರೀ ಈ ನಂಬರ್ಸ್ ಇದ್ದಾಗ. ಬಟ್ ಅದೇ ಮೇಲ್ ನಂಬರ್ಸು ಇದೆ ಫೀಮೇಲ್ ನಂಬರ್ಸು ಇದೆ ಅಂದಾಗ ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಔಟ್ ಆಗುತ್ತೆ.